ಇನ್ನು ಬಳ್ಳಾರಿ ಖಾಸಗಿ ಶಾಲೆ ಆವರಣದಲ್ಲಿ ಗಾಂಜಾ ಮಾರಾಟ ಆರೋಪ ಕೇಳಿಬಂದಿದೆ. ಪಿಯುಪಿಎಲ್ ಟ್ರೀ ಶಾಲೆಯ ಮುಂದೆ ಎಬಿವಿಪಿಯಿಂದ ಪ್ರತಿಭಟನೆ ಮಾಡಲಾಗಿದೆ. ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಹೂಕುಂಡ, ಕಿಟಕಿ, ಗ್ಲಾಸ್, ಪೀಠೋಪಕರಣಗಳನ್ನು ಧ್ವಂಸ ಮಾಡಿದ್ದಾರೆ. ಪೊಲೀಸರು ಎಬಿವಿಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದಿದೆ. ಎಬಿವಿಪಿ ಪ್ರತಿಭಟನೆಯಿಂದ ರಣಾಂಗಣವಾದ ಶಾಲೆಯ ಆವರಣ. ಶಾಲೆಯಲ್ಲಿ ಗಾಂಜಾ ಪತ್ತೆಯಾಗಿದೆ ಅಂತ ಎಬಿವಿಪಿ ಸಂಘಟನೆ ಆಕ್ರೋಶವನ್ನು ಹೊರಹಾಕಿದೆ. ಶಾಲೆಯ ಗಾಜು ಕಿಟಕಿಗಳನ್ನು ಪುಡಿ ಮಾಡಿದ್ದಾರೆ. ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪೊಲೀಸರು ಮತ್ತು ಎಬಿವಿಪಿ ನಡುವೆ ವಾಗ್ವಾದ ನಡೆದಿದೆ. ಅದಾದ ಬಳಿಕ ಶಾಲೆಯ ಆವರಣಕ್ಕೆ ನುಗ್ಗಿ ಅಲ್ಲಿರುವಂಥ ಕಿಟಕಿ ಗಾಜುಗಳನ್ನು ಸಂಪೂರ್ಣವಾಗಿ ಪುಡಿ ಮಾಡಿದ್ದಾರೆ. ಪೊಲೀಸರು ಮತ್ತು ಎಬಿವಿಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೀತಾ ಇದೆ. ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ರಿ, ನಾರ್ಕೋಟಿಕ್ಸ್ ಬ್ಯೂರೋ ಇದೆ ಅವ್ರಿಗೆ ಕೊಡ್ರಿ, SP ಅವ್ರು ಭಾಳ ಸ್ಟ್ರಾಂಗ್ ಆಗಿ ಬಂದಿದ್ದಾರೆ ಕೊಡ್ರಿ, ಅವ್ರನ್ನ ಹೋಗಿ ತನಿಖೆ ಮಾಡಿ ಒಳಗೆ ಹಾಕ್ರಿ. ಇನ್ಸ್ಟಿಟ್ಯೂಷನ್ಸ್ ಏನು ಸಂಬಂಧ? ನಾವೇನು ಸಪ್ಲೈಯರ್ಸಾ, ಮ್ಯಾನುಫ್ಯಾಕ್ಚರರ್ಸಾ? ಏನು ನಾವು ಯಾವನೋ ಒಬ್ಬನು ಅವ್ರು ಹೊರಗಡೆ ಕೂತ್ಕೊಂಡು ಬೀಡಿ ಸೇರ್ತಾ ಇದ್ದಾರೆ, ಸಿಗರೇಟ್ ಸೇರ್ತಾ ಇದ್ದಾರೆ, ಅದಕ್ಕೆ ನನಗೆ ಹೆಂಗೆ ಕನ್ಸಂಡು? ಅವ್ರ ತಂದೆ ತಾಯಿಗಳು ಅವ್ರ ರೆಸ್ಪಾನ್ಸಿಬಿಲಿಟಿ ಇರಬೇಕು. ನಾವು ಕೊಡ್ತೀವಾ, ನಾವು ಸಿಗರೇಟ್ ಕೊಡ್ತೀವ ಸೇದಪ್ಪ ಅಂತೇಳಿ, ನಾವು ಬೀಡಿ ಕೊಡ್ತೀವ, ನಾವು ಡ್ರಗ್ಸ್ ಕೊಡ್ತೀವ, ಏನಾದರೂ ನಾವು ಕೊಡ್ತಾ ಇದ್ರೆ ನಮ್ಮ ಮೇಲೆ ತನಿಖೆ ತಗೊಂಡು ನಮ್ಮ ಜೈಲಿಗೆ ಕಳಿಸ್ರಿ. ಯಾರೋ ಎಲ್ಲೋ ಏನೋ ಒಂದು ಕೇಳಿ ಬಂದ್ಬಿಟ್ಟು ಇಲ್ಲಿ ಹೊಡಿತೀನಿ, ಬಡಿತೀನಿ, ಮುರಿತೀನಿ ಅಂತೇಳಿ ಪ್ರಶ್ನೆ ಮಾಡಿದರೆ ನಮ್ಮ ಗಮನಕ್ಕೆ ಯಾರು ಗೊತ್ತೇ ಇಲ್ಲ. ಇವು ಎದಕ್ಕೆ ಬಂದರೋ ಗೊತ್ತಿಲ್ಲ. ಇವಾಗವರೆಗೂ ಈಗ ಹೇಳೋವರೆಗೂ ಈಗೇನೋ ಧಿಕ್ಕಾರ ಎದಕ್ಕೆ ಧಿಕ್ಕಾರಪ್ಪ ಏನೇನಿಲ್ಲ. ನಾನು ಜೀವನದಲ್ಲಿ ಫಸ್ಟ್ ಟೈಮ್ ನಾನು ABVP ಕ್ಯಾಂಪಸ್ಸಲ್ಲಿ ಬಂದಿದ್ದವ್ರು ನೋಡಿದ್ದೀನಿ. ನಾನು ಇವತ್ತುವರೆಗೆ ನೋಡಿಲ್ಲ. ಅವ್ರು ಯಾರಂತ ನನಗೆ ಗೊತ್ತಿಲ್ಲ. ಮೊದಲೇ ಸಲ ಜೀವನದಲ್ಲಿ ಇಲ್ಲಿ ಬರ್ತಾಯಿದ್ರು. ಮೊದಲು ಏನೋ ಒಂದು ಸಣ್ಣ ಪುಟ್ಟ ಕಾಂಟ್ರಿಬ್ಯೂಷನ್ಗೆ ಬರ್ತಿದ್ರು, ಹೋಗ್ತಿದ್ರು. ಇವರು ಈ ಲೀಡರ್ಶಿಪ್ಪು ಇವರು ಯಾರು ನನಗೆ ಕಮ್ಯುನಿಕೇಟ್ ಮಾಡಿಲ್ಲ, ನನಗೆ ಗೊತ್ತಿಲ್ಲ. ಈ ಇನ್ಫಾರ್ಮೇಷನ್ ನನಗೆ ಬಂದಿಲ್ಲ. ಬಂದ್ರೇನು ಇವ್ರು ಹೇಳ್ಬೇಕಂತ ಏನಿಲ್ಲ. ಇನ್ಸ್ಟಿಟ್ಯೂಷನ್ ನಾವು ಓಡಿಸೋರು, ನಮ್ಮ ಮುಗಿನ ಕೆಳಗೆ ಏನಾಗುತ್ತೆ ನಮಗೆ ಗೊತ್ತಿರ್ತೈತೆ. ನಾವಿಲ್ಲೇನು ಮುಚ್ಚಿಟ್ಕೊಳೋದು ಏನಿಲ್ಲ. ಅದನ್ನು ನಾವು ಇಮಿಡಿಯೇಟ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಿಗಾಗಲಿ ಯಾರಿಗಾಗಲಿ ನಾವು ತಿಳಿಸ್ತೀವಿ. ಯಾಕಂತಂದರೆ ಇಂಥ ಘಟನೆಗಳು ಬಳ್ಳಾರಿಯಲ್ಲಿ ನಡೀತಾ ಇದೆ ಅಂದರೆ ನಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ, ಸಾರ್ವಜನಿಕ ಪ್ರಾಬ್ಲಮ್ ಇದು. ಪೊಲೀಸಿಗೆ ಕಂಪ್ಲೇಂಟ್ ಕೊಡಿ. ಇನ್ನು ಬಳ್ಳಾರಿ ಖಾಸಗಿ ಶಾಲೆ ಆವರಣದಲ್ಲಿ ಗಾಂಜಾ ಮಾರಾಟ ಆರೋಪ ಕೇಳಿಬಂದಿದೆ. ಪಿಯುಪಿಎಲ್ ಟ್ರೀ ಶಾಲೆಯ ಮುಂದೆ ಎಬಿವಿಪಿಯಿಂದ ಪ್ರತಿಭಟನೆ ಮಾಡಲಾಗಿದೆ. ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಹೂಕುಂಡ, ಕಿಟಕಿ, ಗ್ಲಾಸ್, ಪೀಠೋಪಕರಣಗಳನ್ನು ಧ್ವಂಸ ಮಾಡಿದ್ದಾರೆ. ಪೊಲೀಸರು ಎಬಿವಿಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದಿದೆ. ಎಬಿವಿಪಿ ಪ್ರತಿಭಟನೆಯಿಂದ ರಣಾಂಗಣವಾದ ಶಾಲೆಯ ಆವರಣ. ಶಾಲೆಯಲ್ಲಿ ಗಾಂಜಾ ಪತ್ತೆಯಾಗಿದೆ ಅಂತ ಎಬಿವಿಪಿ ಸಂಘಟನೆ ಆಕ್ರೋಶವನ್ನು ಹೊರಹಾಕಿದೆ. ಶಾಲೆಯ ಗಾಜು ಕಿಟಕಿಗಳನ್ನು ಪುಡಿ ಮಾಡಿದ್ದಾರೆ. ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪೊಲೀಸರು ಮತ್ತು ಎಬಿವಿಪಿ ನಡುವೆ ವಾಗ್ವಾದ ನಡೆದಿದೆ. ಅದಾದ ಬಳಿಕ ಶಾಲೆಯ ಆವರಣಕ್ಕೆ ನುಗ್ಗಿ ಅಲ್ಲಿರುವಂಥ ಕಿಟಕಿ ಗಾಜುಗಳನ್ನು ಸಂಪೂರ್ಣವಾಗಿ ಪುಡಿ ಮಾಡಿದ್ದಾರೆ. ಪೊಲೀಸರು ಮತ್ತು ಎಬಿವಿಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೀತಾ ಇದೆ. ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ರಿ, ನಾರ್ಕೋಟಿಕ್ಸ್ ಬ್ಯೂರೋ ಇದೆ ಅವ್ರಿಗೆ ಕೊಡ್ರಿ, SP ಅವ್ರು ಭಾಳ ಸ್ಟ್ರಾಂಗ್ ಆಗಿ ಬಂದಿದ್ದಾರೆ ಕೊಡ್ರಿ, ಅವ್ರನ್ನ ಹೋಗಿ ತನಿಖೆ ಮಾಡಿ ಒಳಗೆ ಹಾಕ್ರಿ. ಇನ್ಸ್ಟಿಟ್ಯೂಷನ್ಸ್ ಏನು ಸಂಬಂಧ? ನಾವೇನು ಸಪ್ಲೈಯರ್ಸಾ, ಮ್ಯಾನುಫ್ಯಾಕ್ಚರರ್ಸಾ? ಏನು ನಾವು ಯಾವನೋ ಒಬ್ಬನು ಅವ್ರು ಹೊರಗಡೆ ಕೂತ್ಕೊಂಡು ಬೀಡಿ ಸೇರ್ತಾ ಇದ್ದಾರೆ, ಸಿಗರೇಟ್ ಸೇರ್ತಾ ಇದ್ದಾರೆ, ಅದಕ್ಕೆ ನನಗೆ ಹೆಂಗೆ ಕನ್ಸಂಡು? ಅವ್ರ ತಂದೆ ತಾಯಿಗಳು ಅವ್ರ ರೆಸ್ಪಾನ್ಸಿಬಿಲಿಟಿ ಇರಬೇಕು. ನಾವು ಕೊಡ್ತೀವ, ನಾವು ಸಿಗರೇಟ್ ಕೊಡ್ತೀವ ಸೇದಪ್ಪ ಅಂತೇಳಿ, ನಾವು ಬೀಡಿ ಕೊಡ್ತೀವ, ನಾವು ಡ್ರಗ್ಸ್ ಕೊಡ್ತೀವ, ಏನಾದರೂ ನಾವು ಕೊಡ್ತಾ ಇದ್ರೆ ನಮ್ಮ ಮೇಲೆ ತನಿಖೆ ತಗೊಂಡು ನಮ್ಮ ಜೈಲಿಗೆ ಕಳಿಸ್ರಿ.
ಯಾರೋ ಎಲ್ಲೋ ಏನೋ ಒಂದು ಕೇಳಿ ಬಂದ್ಬಿಟ್ಟು ಇಲ್ಲಿ ಹೊಡಿತೀನಿ ಬಡಿತೀನಿ ಮುರಿತೀನಿ ಅಂತೇಳಿ ಪ್ರಶ್ನೆ ಮಾಡಿದರೆ ನಮ್ಮ ಗಮನಕ್ಕೆ ಯಾರು ಗೊತ್ತೇ ಇಲ್ಲ. ಇವು ಎದಕ್ಕೆ ಬಂದರೋ ಗೊತ್ತಿಲ್ಲ. ಇವಾಗವರೆಗೂ ಈಗ ಹೇಳೋವರೆಗೂ ಈಗ ಏನೋ ಧಿಕ್ಕಾರ ಎದಕ್ಕೆ ಧಿಕ್ಕಾರಪ್ಪ ಏನೇನಿಲ್ಲ. ನಾನು ಜೀವನದಲ್ಲಿ ಫಸ್ಟ್ ಟೈಮ್ ನಾನು ABVP ಕ್ಯಾಂಪಸ್ಸಲ್ಲಿ ಬಂದಿದ್ದವ್ರು ನೋಡಿದ್ದೀನಿ. ನಾನು ಇವತ್ತುವರೆಗೆ ನೋಡಿಲ್ಲ. ಅವ್ರು ಯಾರಂತ ನನಗೆ ಗೊತ್ತಿಲ್ಲ. ಮೊದಲೇ ಸಲ ಜೀವನದಲ್ಲಿ ಇಲ್ಲಿ ಬರ್ತಾಯಿದ್ರು. ಮೊದಲು ಏನೋ ಒಂದು ಸಣ್ಣ ಪುಟ್ಟ ಕಾಂಟ್ರಿಬ್ಯೂಷನ್ಗೆ ಬರ್ತಿದ್ರು, ಹೋಗ್ತಿದ್ರು. ಇವರು ಈ ಲೀಡರ್ಶಿಪ್ಪು ಇವರು ಯಾರು ನನಗೆ ಕಮ್ಯುನಿಕೇಟ್ ಮಾಡಿಲ್ಲ, ನನಗೆ ಗೊತ್ತಿಲ್ಲ. ಈ ಇನ್ಫಾರ್ಮೇಷನ್ ನನಗೆ ಬಂದ್ರೇನು ಇವ್ರು ಹೇಳ್ಬೇಕಂತ ಏನಿಲ್ಲ. ಇನ್ಸ್ಟಿಟ್ಯೂಷನ್ ನಾವು ಓಡಿಸೋರು, ನಮ್ಮ ಮುಗಿನ ಕೆಳಗೆ ಏನಾಗುತ್ತೆ ನಮಗೆ ಗೊತ್ತಿರ್ತೈತೆ. ನಾವಿಲ್ಲೇನು ಮುಚ್ಚಿಟ್ಕೊಳೋದು ಏನಿಲ್ಲ. ಅದನ್ನು ನಾವು ಇಮಿಡಿಯೇಟ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಿಗಾಗಲಿ ಯಾರಿಗಾಗಲಿ ನಾವು ತಿಳಿಸ್ತೀವಿ. ಯಾಕಂತಂದರೆ ಇಂಥ ಘಟನೆಗಳು ಬಳ್ಳಾರಿಯಲ್ಲಿ ನಡೀತಾಯಿದೆ ಅಂದರೆ ನಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ, ಸಾರ್ವಜನಿಕ ಪ್ರಾಬ್ಲಮ್ ಇದು. ಪೊಲೀಸಿಗೆ ಕಂಪ್ಲೇಂಟ್ ಕೊಡಿ. ಇನ್ನು ಬಳ್ಳಾರಿ ಖಾಸಗಿ ಶಾಲೆ ಆವರಣದಲ್ಲಿ ಗಾಂಜಾ ಮಾರಾಟ ಆರೋಪ ಕೇಳಿಬಂದಿದೆ. ಪ್ಯೂಪಿಲ್ ಟ್ರೀ ಶಾಲೆಯ ಮುಂದೆ ABVPಯಿಂದ ಪ್ರತಿಭಟನೆ ಮಾಡಲಾಗಿದೆ. ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಹೂಕುಂಡ, ಕಿಟಕಿ, ಗ್ಲಾಸ್, ಪೀಠೋಪಕರಣಗಳನ್ನು ಧ್ವಂಸ ಮಾಡಿದ್ದಾರೆ. ಪೊಲೀಸರು ABVP ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದಿದೆ. ABVP ಪ್ರತಿಭಟನೆಯಿಂದ ರಣಾಂಗಣವಾದ ಶಾಲೆಯ ಆವರಣ. ಶಾಲೆಯಲ್ಲಿ ಗಾಂಜಾ ಪತ್ತೆಯಾಗಿದೆ ಅಂತ ABVP ಸಂಘಟನೆ ಆಕ್ರೋಶವನ್ನು ಹೊರಹಾಕಿದೆ. ಶಾಲೆಯ ಗಾಜು ಕಿಟಕಿಗಳನ್ನು ಪುಡಿ ಮಾಡಿದ್ದಾರೆ. ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪೊಲೀಸರು ಮತ್ತು ABVP ನಡುವೆ ವಾಗ್ವಾದ ನಡೆದಿದೆ. ಅದಾದ ಬಳಿಕ ಶಾಲೆಯ ಆವರಣಕ್ಕೆ ನುಗ್ಗಿ ಅಲ್ಲಿರುವಂಥ ಕಿಟಕಿ ಗಾಜುಗಳನ್ನು ಸಂಪೂರ್ಣವಾಗಿ ಪುಡಿ ಮಾಡಿದ್ದಾರೆ. ಪೊಲೀಸರು ಮತ್ತು ABVP ಕಾರ್ಯಕರ್ತರ ನಡುವೆ ವಾಗ್ವಾದ ನಡೀತಾ ಇದೆ. ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ರಿ. ನಾರ್ಕೋಟಿಕ್ಸ್ ಬ್ಯೂರೋ ಇದೆ, ಅವ್ರಿಗೆ ಕೊಡ್ರಿ. SP ಅವ್ರು ಭಾಳ ಸ್ಟ್ರಾಂಗ್ ಆಗಿ ಬಂದಿದ್ದಾರೆ, ಕೊಡ್ರಿ. ಅವ್ರನ್ನ ಹೋಗಿ ತನಿಖೆ ಮಾಡಿ ಒಳಗೆ ಹಾಕ್ರಿ. ಇನ್ಸ್ಟಿಟ್ಯೂಷನ್ಸ್ ಏನು ಸಂಬಂಧ? ನಾವೇನು ಸಪ್ಲೈಯರ್ಸಾ, ಮ್ಯಾನುಫ್ಯಾಕ್ಚರರ್ಸಾ? ಏನು ನಾವು ಯಾವನೋ ಒಬ್ಬನು ಅವ್ರು ಹೊರಗಡೆ ಕೂತ್ಕೊಂಡು ಬೀಡಿ ಸೇರ್ತಾ ಇದ್ದಾರೆ, ಸಿಗರೇಟ್ ಸೇರ್ತಾ ಇದ್ದಾರೆ. ಅದಕ್ಕೆ ನನಗೆ ಹೆಂಗೆ ಕನ್ಸಂಡು? ಅವ್ರ ತಂದೆ ತಾಯಿಗಳು ಅವ್ರ ರೆಸ್ಪಾನ್ಸಿಬಿಲಿಟಿ ಇರಬೇಕು. ನಾವು ಕೊಡ್ತೀವಾ? ನಾವು ಸಿಗರೇಟ್ ಕೊಡ್ತೀವಾ ಸೇದಪ್ಪ ಅಂತೇಳಿ? ನಾವು ಬೀಡಿ ಕೊಡ್ತೀವಾ? ನಾವು ಡ್ರಗ್ಸ್ ಕೊಡ್ತೀವಾ? ಏನಾದರೂ ನಾವು ಕೊಡ್ತಾ ಇದ್ರೆ ನಮ್ಮ ಮೇಲೆ ತನಿಖೆ ತಗೊಂಡು ನಮ್ಮ ಜೈಲಿಗೆ ಕಳಿಸ್ರಿ. ಯಾರೋ ಎಲ್ಲೋ ಏನೋ ಒಂದು ಕೇಳಿ ಬಂದ್ಬಿಟ್ಟು ಇಲ್ಲಿ ಹೊಡಿತೀನಿ ಬಡಿತೀನಿ ಮುರಿತೀನಿ ಅಂತೇಳಿ ಪ್ರಶ್ನೆ ಮಾಡಿದರೆ ನಮ್ಮ ಗಮನಕ್ಕೆ ಯಾರು ಗೊತ್ತೇ ಇಲ್ಲ. ಇವು ಎದಕ್ಕೆ ಬಂದರೋ ಗೊತ್ತಿಲ್ಲ. ಇವಾಗವರೆಗೂ ಈಗ ಹೇಳೋವರೆಗೂ ಈಗ ಏನೋ ಧಿಕ್ಕಾರ ಎದಕ್ಕೆ ಧಿಕ್ಕಾರಪ್ಪ ಏನೇನಿಲ್ಲ. ನಾನು ಜೀವನದಲ್ಲಿ ಫಸ್ಟ್ ಟೈಮ್ ನಾನು ABVP ಕ್ಯಾಂಪಸ್ಸಲ್ಲಿ ಬಂದಿದ್ದವ್ರು ನೋಡಿದ್ದೀನಿ. ನಾನು ಇವತ್ತುವರೆಗೆ ನೋಡಿಲ್ಲ. ಅವ್ರು ಯಾರಂತ ನನಗೆ ಗೊತ್ತಿಲ್ಲ. ಮೊದಲೇ ಸಲ ಜೀವನದಲ್ಲಿ ಇಲ್ಲಿ ಬರ್ತಾಯಿದ್ರು. ಮೊದಲು ಏನೋ ಒಂದು ಸಣ್ಣ ಪುಟ್ಟ ಕಾಂಟ್ರಿಬ್ಯೂಷನ್ಗೆ ಬರ್ತಿದ್ರು, ಹೋಗ್ತಿದ್ರು. ಇವರು ಈ ಲೀಡರ್ಶಿಪ್ಪು ಇವರು ಯಾರು ನನಗೆ ಕಮ್ಯುನಿಕೇಟ್ ಮಾಡಿಲ್ಲ, ನನಗೆ ಗೊತ್ತಿಲ್ಲ. ಈ ಇನ್ಫಾರ್ಮೇಷನ್ ನನಗೆ ಬಂದ್ರೇನು ಇವ್ರು ಹೇಳ್ಬೇಕಂತ ಏನಿಲ್ಲ.